ನಮಸ್ಕಾರ. ಗ್ರಾವಿಟಿ ಫಾರಂ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. SLC ಮಕ್ಕಳ ಉನ್ನತ ಮತ್ತು ಗುಣಮಟ್ಟದ ಕಲಿಕೆಗಾಗಿ ಗ್ರಾವಿಟಿ ಫಾರಂ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಲಿಂಕನ್ನು ಸಬ್ಸ್ಕ್ರೈಬ್ ಮಾಡಿ ಸದುಪಯೋಗ ಪಡೆದುಕೊಳ್ಳಿ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ದಿನಾಂಕ 9/5/2024 SLC ಫಲಿತಾಂಶ ಬಿಡುಗಡೆಗೊಂಡಿದೆ. ರಾಜ್ಯದ ಹಲವಾರು ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ಸಂಭ್ರಮ ಆಚರಿಸಿಕೊಂಡಿದ್ದಾರೆ. ಅದೇ ತೆರನಾಗಿ ಪ್ರಸ್ತುತ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿಶತ 26.6 ಅಂದರೆ ಸುಮಾರು 2,30,000 ವಿದ್ಯಾರ್ಥಿಗಳು ಫೇಲ್ ಆಗಿರುವುದು ಕಂಡುಬಂದಿದೆ. ಈ ಫೇಲ್ ಆಗುವ ದರವನ್ನು ಕಡಿಮೆ ಮಾಡಲು ಕರ್ನಾಟಕ ಸರ್ಕಾರದ ಪ್ರೌಢಶಿಕ್ಷಣ ಮಂಡಳಿಯು ಪರೀಕ್ಷೆ 2 ಎಂಬ ಪರೀಕ್ಷಾ ವಿಧಾನವನ್ನು ಕೈಗೊಂಡಿದೆ. ಬನ್ನಿ, ಈ ಪರೀಕ್ಷೆ 2ರ ಕುರಿತು ಕೆಲವು ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆತ್ಮೀಯರೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ರೂಪಿಸಿದ ಈ 2023-24ನೇ ಸಾಲಿನ SLC ಪರೀಕ್ಷೆ 2ರ ಪರೀಕ್ಷಾ ವಿಧಾನ ಹೇಗಿರುತ್ತೆ ಎನ್ನುವುದನ್ನು ತಿಳ್ಕೊಳ್ಳೋದು ತುಂಬ ಅವಶ್ಯಕವಾದ ಒಂದು ವಿಚಾರವಾಗಿದೆ. ಈ ಪರೀಕ್ಷೆಗೆ ಯಾರೆಲ್ಲ ಅರ್ಹರು, ಪರೀಕ್ಷೆಗೆ ನೋಂದಾಯಿಸ್ಕೊಳ್ಳೋದು ಹೆಂಗೆ, ನೋಂದಣಿ ವಿಧಾನ ಹೇಗಿರ್ತೈತಿ, ಶುಲ್ಕ ಎಷ್ಟು, ಶುಲ್ಕದ ಪಾವತಿ ಹೇಗೆ ಮಾಡಬೇಕು, ಇದಕ್ಕೆ ಸಂಬಂಧಿಸಿದ ಪ್ರಾರಂಭ ಮತ್ತು ಅಂತಿಮ ದಿನಾಂಕಗಳು ಯಾವುವು, ಅಂಕಪಟ್ಟಿಯಲ್ಲಿ ಆಗುವ ಬದಲಾವಣೆ ಏನು, ಇಂಥ ಮುಂತಾದ ವಿಚಾರಗಳನ್ನು ಕುರಿತು ಈ ವಿಡಿಯೋದಲ್ಲಿ ಹಂಚಿಕೊಳ್ಳೋಣ. ಈ ಪರೀಕ್ಷೆ 2ರ ವಿಧಾನಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಇದಕ್ಕೆ ಅರ್ಹರಾಗ್ತಾರೆ ಅಂತಂದು ತಿಳ್ಕೊಳ್ಳೋದು ತುಂಬ ಅವಶ್ಯಕವಾದ ವಿಚಾರವಾಗಿದೆ. ಮೊದಲಿಗೆ 2024ರ SLC ಪರೀಕ್ಷೆ 1ಕ್ಕೆ ಅಂದರೆ ಪ್ರಸ್ತುತ ಏನು ಎಕ್ಸಾಮ್ ಬರೆದಿರಲ್ಲ ಆ ಪರೀಕ್ಷೆಯಲ್ಲಿ ಗೈರು ಹಾಜರಾದ ಮಕ್ಕಳು ಸಹಿತ ಈ ಪರೀಕ್ಷೆಗೆ ಅರ್ಹರಾಗಿರ್ತಾರೆ. ಇನ್ನೊಂದೇನೆಂದರೆ ಪ್ರಸ್ತುತ ಪರೀಕ್ಷೆ 1ರಲ್ಲಿ ನೋಂದಣಿಗೊಂಡು ಅನುತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ಅರ್ಹರು. 2023-24ರ ಪ್ರಸ್ತುತ ಪರೀಕ್ಷೆ 1ರಲ್ಲಿ ಉತ್ತೀರ್ಣಗೊಂಡಿದ್ದು ಸದರಿ ಫಲಿತಾಂಶವನ್ನು ಸದರಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡು ಫಲಿತಾಂಶವನ್ನು ಇನ್ನೂ ಉತ್ತಮಪಡಿಸಿಕೊಳ್ಳಲು ಇಚ್ಛಿಸುವ ಮಕ್ಕಳು ಸಹಿತ ಈ ಪರೀಕ್ಷೆ 2ಕ್ಕೆ ಅಪ್ಲೈ ಮಾಡ್ಬೋದು. ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳೋದು ಹೇಗೆ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ನಾವು ವಿಚಾರ ತಿಳ್ಕೊಳ್ಳೋಣ. ಸುಲಭವಾಗಿ ಹೇಳೋದಾದರೆ, ತಾವು ಕಲಿತಂಥ ಶಾಲೆಯ ಮುಖ್ಯೋಪಾಧ್ಯಾಯರ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಮಂಡಳಿಯ ಅಧಿಕೃತ ಜಾಲತಾಣ ಈ ಜಾಲತಾಣದಲ್ಲಿ ಶಾಲಾ ಎನ್ನುವ ಪೋರ್ಟಲ್ಗೆ ಲಾಗಿನ್ ಆಗುವ ಮೂಲಕ ಪರೀಕ್ಷೆ 2ಕ್ಕೆ ನೋಂದಣಿ ಮಾಡಿಕೊಳ್ಳಬೇಕು. ಹಾಗಾದರೆ ನೋಂದಣಿ ಹೇಗೆ ಮಾಡ್ಕೋಬೇಕು? ಶಾಲಾ ಲಾಗಿನ್ನಲ್ಲಿ ರಿಜಿಸ್ಟ್ರೇಷನ್ ಫಾರ್ 2024 ಎಕ್ಸಾಮ್ 2 ಅನ್ನು ಕ್ಲಿಕ್ ಮಾಡಿದಾಗ ಎಂಟರ್ ರಿಜಿಸ್ಟರ್ ನಂಬರ್ ಎನ್ನುವ ಆಯ್ಕೆ ದೊರೆಯುತ್ತದೆ. ಈ ಆಯ್ಕೆಯಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಯನ್ನು ಅಂದರೆ ಹಾಲ್ ಟಿಕೆಟನ್ನು ನಮೂದು ಮಾಡಲು ಅವಕಾಶ ನೀಡಲಾಗಿದೆ. ಪರೀಕ್ಷೆಗೆ ನೋಂದಾಯಿಸಿಕೊಳ್ಳುವ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆಯನ್ನು ನಮೂದು ಮಾಡಿ ಸಬ್ಮಿಟ್ ಕೊಟ್ಟಾಗ ಆ ವಿದ್ಯಾರ್ಥಿಯ ವಿವರಗಳೆಲ್ಲವೂ ದೊರೆಯುತ್ತದೆ. ಈಗಾಗಲೇ ಸಲ್ಲಿಸಿರುವ ದಾಖಲೆಯ ಯಾವುದೇ ಬದಲಾವಣೆ ಆಗುವುದಿಲ್ಲ. ಅಂದರೆ ಈಗಾಗಲೇ ನೀವೇನು ಸಲ್ಲಿಸಿರ್ತೀರಲ್ಲ ದಾಖಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ಅಂದರೆ ನಿಮ್ಮ ಭಾವಚಿತ್ರವಾಗಲಿ, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ವಿಳಾಸ, ಇದು ಯಾವುದನ್ನು ಬದಲಾಯಿಸುವಂಥ ಅವಕಾಶ ಈ ಶಾಲಾ ಲಾಗಿನ್ನಲ್ಲಿ ಇರುವುದಿಲ್ಲ. ಪರೀಕ್ಷೆಗೆ ಯಾರೆಲ್ಲ ಅರ್ಹರು, ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಹೇಗೆ ನೋಂದಣಿ ಮಾಡ್ಕೋಬೇಕು, ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಈ ಫೀಸ್ ಎಷ್ಟಿರುತ್ತೆ, ಹೇಗೆ ಸಲ್ಲಿಸಬೇಕು, ಫೀಸನ್ನು ಹೆಂಗೆ ತುಂಬಬೇಕು, ಎಷ್ಟಿರುತ್ತೆ ಅನ್ನೋ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ PH ಅಂತ ಇರ್ತಾರಲ್ಲ ಅವ್ರಿಗೆ ಪರೀಕ್ಷೆ 2ಕ್ಕೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ಯಾವುದೇ ಫೀಸು ಈ ಒಂದು ಕ್ಯಾಟಗರಿಯಲ್ಲಿ ಬರತಕ್ಕಂಥ ಮಕ್ಕಳಿಗೆ ಫೀಸ್ ಇರುವುದಿಲ್ಲ. ಉಳಿದ ಎಲ್ಲ ಮಕ್ಕಳಿಗೂ
ಪರೀಕ್ಷಾ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ 407 ರೂಪಾಯಿಯನ್ನು ಸಲ್ಲಿಸಬೇಕು. 2 ವಿಷಯ ಫೇಲ್ ಆದರೆ 507 ರೂಪಾಯಿಯನ್ನು ತುಂಬಬೇಕು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ 3ಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಫೇಲ್ ಆದ ಮಕ್ಕಳು ಏನಾದರೂ ಇದ್ದರೆ ಅವರು 682 ರೂಪಾಯಿಗಳನ್ನು ಫೀಸನ್ನು ತುಂಬಬೇಕಾಗುತ್ತದೆ. ಅಂದರೆ 3 ಸಬ್ಜೆಕ್ಟ್ ಫೇಲ್ ಆದರೂ 682, 4 ಸಬ್ಜೆಕ್ಟ್ ಫೇಲ್ ಆದರೂ 682, 6 ಸಬ್ಜೆಕ್ಟ್ ಫೇಲ್ ಆದರೂ 682 ರೂಪಾಯಿಯನ್ನು ಶುಲ್ಕವನ್ನು ತುಂಬಬೇಕಾಗಿರುತ್ತದೆ. ಈ ಶುಲ್ಕ ಪಾವತಿನ ಎಲ್ಲಿ ಮಾಡ್ಬೇಕಂತ ಹೇಳಿದ್ರೆ, ಶಾಲಾ ಮುಖ್ಯಸ್ಥರು ಅಂದರೆ ಹೆಡ್ ಮಾಸ್ಟರು ಇರ್ತಾರಲ್ವಾ, ಶಾಲಾ ಮುಖ್ಯಸ್ಥರು ಆನ್ಲೈನ್ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಶುಲ್ಕವನ್ನು ಮಂಡಳಿಯ ಜಾಲತಾಣದ ಶಾಲಾ ಪೋರ್ಟಲ್ ಲಾಗಿನ್ನಲ್ಲಿ ಚಲನನ್ನು ಜನರೇಟ್ ಮಾಡ್ಕೊಳ್ಬೇಕು. ಚಲನ್ ಜನರೇಟ್ ಮಾಡಿಕೊಂಡು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಜಮಾ ಮಾಡಬೇಕು. ಅಂದರೆ ಯಾವುದೇ ಖಾಸಗಿ ಬ್ಯಾಂಕ್ನಲ್ಲಿ ಜಮಾ ಮಾಡುವ ಅವಕಾಶ ಇರುವುದಿಲ್ಲ. SBI, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರದಂಥ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಜಮಾ ಮಾಡಲು ಅವಕಾಶವಿರುತ್ತದೆ. ಆನ್ಲೈನ್ನಲ್ಲಿ ಪರೀಕ್ಷಾ ಅರ್ಜಿಯನ್ನು ನೋಂದಾಯಿಸಲು ನೆಫ್ಟ್ ಚಲನ್ ಮೂಲಕ ಬ್ಯಾಂಕಿಗೆ ಪರೀಕ್ಷಾ ಶುಲ್ಕ ಪಾವತಿಸಲು ನಿಗದಿಪಡಿಸಿರುವ ದಿನಾಂಕಗಳು ಅಂದರೆ ಪ್ರಾರಂಭದ ದಿನಾಂಕ. ಮಂಡಳಿಯ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿ ಅಪ್ಲೋಡ್ ಮಾಡಲು ಅಂದರೆ ನಿಮ್ಮ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ 9/5/2024ರಂದು. ಆಮೇಲೆ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅಂತಿಮ ದಿನಾಂಕ 16/5/2024, 16ನೇ ತಾರೀಕು ಮೇ 2024ರವರೆಗೂ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಅಪ್ಲೋಡ್ ಮಾಡಲು ಅವಕಾಶವಿರುತ್ತದೆ. ಆಮೇಲೆ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳಲು ಪರೀಕ್ಷಾ ಶುಲ್ಕದ ಚಲನನ್ನು ತೆಗೆದುಕೊಳ್ಳಲು ನಿಗದಿಪಡಿಸಿದ ದಿನಾಂಕ 18/5/2024ರಂದು ಅಂತಿಮ ದಿನಾಂಕವಾಗಿರುತ್ತದೆ. ಈ ಚಲನ ಮುದ್ರಿಸಿಕೊಂಡು ಬ್ಯಾಂಕಿಗೆ ಜಮೆ ಮಾಡಲು ನಿಗದಿಪಡಿಸಿದ ದಿನಾಂಕ 20/5/2024 ಅಂತಿಮ ದಿನಾಂಕವಾಗಿರುತ್ತದೆ. ಅಂಕಪಟ್ಟಿಯಲ್ಲಿ ಆಗುವ ಬದಲಾವಣೆ ಕುರಿತು ಮಾಹಿತಿ. ಮಾರ್ಕ್ಸ್ ಕಾರ್ಡ್ನಲ್ಲಿ ರಿಪೀಟರ್ಸ್ ಎಂದು ಎಲ್ಲೂ ನಮೂದಾಗುವುದಿಲ್ಲ. ಯಾವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುತ್ತೀರೋ ಅದನ್ನು ಪರಿಗಣಿಸಿ ಅಂತಿಮ ಮಾರ್ಕ್ಸ್ನಲ್ಲಿ ನೀಡಲಾಗುವುದು. ಅಂದರೆ ಯಾವ ಪರೀಕ್ಷೆಯಲ್ಲಿ ಈಗ ಪರೀಕ್ಷೆ 1ರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತೀರಿ, ಆಮೇಲೆ ಪರೀಕ್ಷೆ 2ರಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಪರೀಕ್ಷೆ 2ನ್ನು ಅಟೆಂಡ್ ಮಾಡ್ತೀರಿ. ಆದರೆ ಅದರಲ್ಲೇ ಪರೀಕ್ಷೆ 2ರಲ್ಲಿ ಕಡಿಮೆ ಅಂಕ ಬಂದಪ್ಪ ಅಂದ್ರೆ ಪರೀಕ್ಷೆ 1ರಲ್ಲಿ ಏನು ಎಕ್ಸಾಮ್ ಬರ್ತಿರೋದಲ್ಲ ಅದೇ ಅಂಕಗಳನ್ನು ಪರಿಗಣನೆ ಮಾಡಿ ಅಂತಿಮ ಮಾರ್ಕ್ಸ್ಗಳನ್ನು ನೀಡುತ್ತಿದ್ದಾರೆ. ಇದಿಷ್ಟು ಪರೀಕ್ಷೆ 2ರ ಕುರಿತು ಒಂದು ಕಿರು ಮಾಹಿತಿ ತಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದೇವೆ. ನಮ್ಮ ಗ್ರಾವಿಟಿ ಫಾರಂ ಯೂಟ್ಯೂಬ್ ಚಾನಲ್ನಲ್ಲಿ ಅತಿ ಶೀಘ್ರದಲ್ಲಿ ಈ ಹಿಂದೆ ನಡೆದ 3 ವರ್ಷದ SLC ಪರೀಕ್ಷೆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಿದ್ದೇವೆ ಹಾಗೂ ಕೆಲವು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇವೆ. ಇದೇ ತೆರನಾದ ಪ್ರೌಢಶಾಲಾ ಶಿಕ್ಷಣದ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಗ್ರಾವಿಟಿ ಫಾರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.